ನಮಸ್ಕಾರ. ಭಾಳ ಇಂಪಾರ್ಟೆಂಟು. ವೈದ್ಯರು ನಾವೇ ಹೇಳ್ತೀವಿ, ಹಾಲು ಕುಡೀರಿ, ತುಂಬ ಇಂಪಾರ್ಟೆಂಟ್. ಹಸುವಿನಾಗಲಿ, ಎಮ್ಮೆದಾಗಲಿ, ಕತ್ತೆದಾಗಲಿ, ಕುರಿ, ಮೇಕೆ ಹಾಲು ಕುಡಿಯೋರು ಮಹಾತ್ಮ ಗಾಂಧಿಯವರು. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ಕಲಬೆರಕೆ ಮೋಸ್ಟ್ ಪೊಲ್ಯೂಟೆಡ್ ಫುಡ್ ಆನ್ ಅರ್ತ್ ಈಸ್ ಮಿಲ್ಕ್. ನೀರು ಮಿಕ್ಸ್ ಮಾಡ್ತಾರೆ, ಹಾಳಾಗೋಗಲಿ. ಆದರೆ ಬೇರೆ ಏನೇನು. ಪನ್ನೀರ್ ಬಗ್ಗೆ ಅಮ್ಮ, ನಾನೊಬ್ಬ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಆಗಿ ಆ್ಯಕ್ಚುಲಿ ನಮ್ಗೆ ಐಡಿಯಾನೂ ಇರಲ್ಲ, ನಮ್ಗೆ ಗೊತ್ತೂ ಇರಲ್ಲ. ಅವ್ರು ಹಾಕಿದ್ದನ್ನು ನಾವು ತಿಂತೀವಿ, ಬಟ್ ಅದರ ಫರ್ದರ್ ಡೀಟೇಲ್ಸ್, ಇಂಗ್ರೀಡಿಯೆಂಟ್ಸ್ ಏನಿರ್ತವೆ, ಅಲ್ಟಿಮೇಟ್ಲಿ ನಮ್ಗೆ ಗೊತ್ತಿರೋದು ಹಾಲಿನಿಂದ, ಒಡೆದ ಹಾಲಿನಿಂದ ಇದನ್ನು ಪ್ರಿಪೇರ್ ಮಾಡ್ತಾರೆ ಅಂತ. ಬಟ್ ಆನೆಸ್ಟ್ಲಿ ನಾನು ಹೇಳ್ತೀನಿ, ನಮ್ಗೆ ಅದ್ರ ಡೀಟೇಲ್ಸ್ ಗೊತ್ತಿಲ್ಲ. ಈ ಆಲ್ಟರ್ನೇಟಿವ್ ಥಿಂಗ್ಸ್ ಇರ್ತಾವಲ್ಲ, ಈ ಬೇಳೆಗಳಾಗಲಿ, ಅದಕ್ಕೆ ಆಲ್ಟರ್ನೇಟಿವ್ ಇದೆ. ಕಲುಷಿತ ಮಾತ್ರ. ನೆನ್ನೆ ತಾನೇ ನಾನು ಅದ್ರ ಬಗ್ಗೆ ಹೋಗ್ತಿದ್ದೆ, ಫುಡ್ಡನ್ನು ಹೆಂಗೆ ಅಡಲ್ಟ್ರೇಟ್ ಮಾಡ್ತಾರೆ ಅಂತ. ಭಾಳ ಇಂಟೆಲಿಜೆಂಟು ಜನಗಳು. ಆಯಿಲ್ನಾಗ ಅಡಲ್ಟ್ರೇಷನ್ ಆಗುತ್ತೆ, ಮಿಲ್ಕಲ್ಲಿ ಅಡಲ್ಟ್ರೇಷನ್ ಆಗುತ್ತೆ, ಈ ಪ್ರೋಟೀನ್ಸ್ನಲ್ಲಿ. ಸೊ ಆದ್ದರಿಂದ ನೀವು ತಿನ್ನೋರು ನಿಮಗೂ ಗೊತ್ತಾಗಲ್ಲ. ಆನೆಸ್ಟ್ಲಿ ನಾನು ಹೇಳ್ತೀನಿ, ನನಗೂ ಗೊತ್ತಾಗಲ್ಲ. ಹಂಗಾಗಿ ನಾನು ನಮ್ಮನೆ ಮಾಡಿದ್ದನ್ನು ಬಿಟ್ಟರೆ ನಾನು ಇಂಥ ಹೋಟ್ಲುಗಳಲ್ಲಿ ಇಂಥವನ್ನೆಲ್ಲ ತಿನ್ನೋದೇ ಇಲ್ಲ. ಏನಾದರೂ ಬಿಸಿಯಾಗಿ ಬಂದರೆ ರೊಟ್ಟಿ ತಿನ್ಬೋದು, ಅಥವಾ ಇನ್ನೇನಾದರೂ ವೆಜಿಟೇರಿಯನ್ ಫುಡ್ ತಿನ್ಬೋದೇ ಹೊರತು. ಅದು ನನ್ನ ಪರ್ಸನಲ್ ಎಚ್ಚರಿಕೆ. ನಿಮಗೂ ಕೂಡ ಅದೇ ಹೇಳ್ತೀನಿ. ನಾನು ಆಶ್ಚರ್ಯ ಆಗುತ್ತೆ, ಆ ಪನ್ನೀರ್ ಎಂಥ ಪನ್ನೀರಮ್ಮ ಅದೇ ಅನಲಾಗ್ ಪನ್ನೀರ್ ಅದೇನು ಅಂತಲೂ ಕೂಡ ನನಗೆ ಐ ಹ್ಯಾವ್ ಟು ಗೋ ಥ್ರೂ ದ ಲಿಟ್ರೇಚರ್. ಸೊ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ವಿವರಗಳು ಬೇಕು ಅಂದರೆ ನೀವು ಇಂಟರ್ನೆಟ್ಗೆ ಹೋಗ್ಬೇಕು. ನಮ್ಮ ಮೆಡಿಕಲ್ ಬುಕ್ನಲ್ಲಂತೂ ಇಲ್ಲೇ ಇಲ್ಲ. ನಿಮಗೊಂದು ವಿಚಾರ ಹೇಳ್ತೀನಿ, ನಾವು ಸೀನಿಯರ್ ವೈದ್ಯರಾದರೂ ಕೂಡ ಇಂಥ ವಿಚಾರಗಳಲ್ಲಿ ನಮಗೆ ಗೊತ್ತೂ ಆಗೋದಿಲ್ಲ, ನಿಮಗೆ ಗೈಡೂ ಮಾಡೋಕ್ಕಾಗಲ್ಲ. ಆದ್ದರಿಂದ ದಯವಿಟ್ಟು ಅದು ಏನು ನೀವೇ ಫೈಂಡ್ ಔಟ್ ಮಾಡಿ. ಬಟ್ ದೇರ್ ಈಸ್ ಅನ್ ಆಲ್ಟರ್ನೇಟಿವ್ ಫಾರ್ ಇದು ಅಂತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನೋಡಿ, ಟೇಸ್ಟ್ ಬಡ್ಡಿಗೆ ಗೊತ್ತಾಗಲ್ಲ ಇದು ಆರ್ಟಿಫಿಷಿಯಲ್ ಟೇಸ್ಟಾ ಅಥವಾ ಇನ್ನೊಂದ. ಬಟ್ ಫೈನಲಿ ಒಂದು ಮಾತಂತ ಹೇಳ್ತೀನಿ, ಆರ್ಟಿಫಿಷಿಯಲ್ ಕಲರ್ಸ್, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್, ಆಸ್ಪಿಟಲ್ ಟೇಸ್ಟ್, ಇವೆಲ್ಲವೂ ಕೂಡ ಬರೀ ಡೇಂಜರಸ್ ಅಲ್ಲ, ದೇರ್ ಆಲ್ ಕಾಲ್ಡ್ ಕಾರ್ಸಿನೋಜನ್ಸ್ ಅಂತೀವಿ ನಾವು. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಫಾರ್ಮರ್ ಚೇರ್ಮನ್ ಆಗಿ ಒಂದು ಮಾತು ಹೇಳ್ತೀನಿ ನಿಮಗೆ. ಯಾಕೆ ಇವತ್ತು ಕ್ಯಾನ್ಸರು ತುಂಬ ಜಾಸ್ತಿ ಆಗಿದೆ ಸಮಾಜದಲ್ಲಿ ಅಂದರೆ ಇಂಥ ಕಲಬೆರಕೆಯ ವಸ್ತುಗಳಿಂದ. ಕ್ಯಾನ್ಸರ್ ಯಾಕೆ ಬರುತ್ತೆ ಅಂದರೆ ಕಾರ್ಸಿನೋಜನ್ಸಿಂದ ಬರುತ್ತೆ. ಯಾವ ಡಾಕ್ಟ್ರೇ ಕಾರ್ಸಿನೋಜನ್ ಅಂದರೆ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್. ಇವೇನು ಎಲ್ಲ ಆಗ್ತಾರಲ್ಲ ಇವೆಲ್ಲ ಕಾರ್ಸಿನೋಜನ್ಸ್. ಕ್ಯುಮ್ಯುಲೇಟಿವ್ ಎಫೆಕ್ಟು. ನೀವು ಒಂದಿನ ತಿಂದು ಬಂದರೆ ಕ್ಯಾನ್ಸರ್ ಆಗಿಬಿಡುತ್ತೆ, ಸ್ಟಿಮ್ಯುಲೇಷನ್ ಆಗಿರುತ್ತೆ. ಬಟ್ ಪದೇ ಪದೇ ಈ ರೀತಿ ಕಲುಷಿತ ಆಹಾರಗಳನ್ನು ತಿನ್ನೋರಿಗೆ ಕ್ಯಾನ್ಸರ್. ಎಷ್ಟೋ ಜನ ಹೇಳ್ತಾರೆ, ನಮ್ಮ ತಾತ ತುಂಬ ಒಳ್ಳೆಯವನು, ಸ್ಮೋಕ್ ಮಾಡ್ತಿರಲಿಲ್ಲ, ಆಲ್ಕೋಹಾಲ್ ತೊಗೋತಿರಲಿಲ್ಲ, ಏನೂ ಇಲ್ಲ, ಇವತ್ತು ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆಗಿದೆ. ಯಾಕೆ ಡಾಕ್ಟ್ರೆ ಅಂದರೆ ಇಂಥ ಕಲುಷಿತ ಆಹಾರಗಳು ಸಮಾಜ ಘಾತಕರಿಂದ ಆದಂಥ ಅನಾಹುತಗಳಿಂದ ಈ ರೀತಿ ಆಗಿರುತ್ತೆ. ಅದರಿಂದ ಒಂದು ಫೈನಲ್ ನಾನು ಸ್ಟೇಟ್ಮೆಂಟ್ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಆಹಾರದ ಬಗ್ಗೆ ಗಮನವಿರಲಿ. ಬಟ್ ಫುಡ್ ಕಂಟಾಮಿನೇಷನ್ ಇವು 4: ಅಮೀಬೆ, ಬ್ಯಾಕ್ಟೀರಿಯಾ, ವೈರಸ್ಸು ಆ್ಯಂಡ್ ಫಂಗಸ್ಸು. ಇವಿಷ್ಟೂ ಇಂಪಾರ್ಟೆಂಟು. ನಿಮ್ಗೆ ಎಷ್ಟು ಸುಲಭನಾಗಿ ಇನ್ಫೆಕ್ಟ್ ಆಗುತ್ತೆ ಅಂದರೆ, ನಿಮಗೆ ಜಾಂಡೀಸ್ ಬರಬೇಕು ಅಂದರೆ ಓರೋಫೀಕಲ್ ಅಂತೀವಿ ನಾವು. ಯಾರ್ದೋ ಇದು ಈ ವೈರಸ್ಸು ಹೆಂಗೆ ಬರುತ್ತೆ ಅಂದರೆ ವಾಟರ್ ಕಂಟಾಮಿನೇಷನಿಂದ. ನಿಮ್ಮ ಏರಿಯಾದೊಳಗೆ ವಾಟರ್ ಪೈಪು, ಇದು ಸೀವೇಜ್ ಪೈಪ್ ಪಕ್ಕದಾಗಿದ್ದರೆ ನಿಮಗೆ ಗೊತ್ತೇ ಇರಲ್ಲ, ಎರಡಕ್ಕೂ ಕನೆಕ್ಷನ್ ಆಗಿರುತ್ತೆ. ಆ ನೀರು ನಿಮಗೆ ಬಂದು ನೀವು ಕಾಯಿಸಿ ಆರಿಸ್ತೀರ ಕುಡಿದ್ರೆ ನಿಮಗೆ ಜಾಂಡೀಸ್ ಬರುತ್ತೆ, ಇಡೀ ಏರಿಯಾಗೆ ಬರುತ್ತೆ. ಅದರಿಂದ ಒಬ್ಬ ವೈದ್ಯನಾಗಿ ನಾನು ನಿಮಗೆ ಕೊಡುವಂಥ ಒಂದು ಎಚ್ಚರಿಕೆ, ಆಹಾರದ ಬಗ್ಗೆ ಕೇರ್ಫುಲ್ ಆಗಿರಿ.